ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಸಾಯಿ ಗುಡ್ ಕ್ಲಾಸಸ್ ವತಿಯಿಂದ ಬಿಡುಗಡೆ ಮಾಡಿರುವಂತಹ ಪುಸ್ತಕ ಪರಿಮಳ ಸೀರೀಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ಪರಿಮಳ ಪುಸ್ತಕದ ವಿಶೇಷತೆಗಳೇನು, ನಮ್ಮಲ್ಲಿ ಸಿಗುವಂತಹ ಕ್ಲಾಸಿನ ಸೌಲಭ್ಯಗಳನ್ನ ಕುರಿತು ನಿಮಗೆ ವಿವರಣೆಯನ್ನ ಕೊಡ್ತಾ ಇದ್ದೀನಿ. ಸೊ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಒಳಗೊಂಡಂತಹ ಪರಿಮಳ ಅನ್ನೋ ಸೀರೀಸ್ ನ ನಾವು ಪುಸ್ತಕವನ್ನ ಬಿಡುಗಡೆ ಮಾಡಿದ್ದೀವಿ. ಸೊ ಇದರಲ್ಲಿ ನಿಮ್ಮ ಎಲ್ಲಾ ಸಬ್ಜೆಕ್ಟ್ ಗಳು ಇರುತ್ತೆ. ಸೊ ಆಲ್ ಇನ್ ಒನ್ ಇದಾಗಿರೋದ್ರಿಂದ ಇದರಲ್ಲಿ ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಆಡ್ ಮಾಡಿರ್ತೀವಿ. ಸೊ ಕಾಮನ್ ಆಗಿರುವಂತಹ ನಿಮ್ಮ 4 ಸಬ್ಜೆಕ್ಟ್ 6th ಸೆಮಿಸ್ಟರ್ ನವರಿಗೆ ಕಾಸ್ಟ್ ಅಕೌಂಟ್, ಇನ್ಕಮ್ ಟ್ಯಾಕ್ಸ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್, ITR, ಅದಲ್ಲದೆ DSC ಸಬ್ಜೆಕ್ಟ್ ಫೈನಾನ್ಷಿಯಲ್ ಸರ್ವಿಸ್, ಅಕೌಂಟಿಂಗ್ ಫಾರ್ ಸರ್ವಿಸ್ ಸೆಕ್ಟರ್, ಸರ್ವಿಸ್ ಮಾರ್ಕೆಟಿಂಗ್, ಕಲ್ಚರಲ್ ಡೈವರ್ಸಿಟಿ, ಬ್ಯಾಂಕಿಂಗ್ ಇನ್ ಇಂಡಿಯಾ, ಇನ್ಸೂರೆನ್ಸ್ ಇನ್ ಇಂಡಿಯಾ, ಬಿಸಿನೆಸ್ ಸ್ಟ್ಯಾಟಿಸ್ಟಿಕ್ಸ್, ಥರ್ಡ್ ಅಂಡ್ ಫೋರ್ತ್ ಪಾರ್ಟ್, HR ಅನಲೈಟಿಕ್ಸ್, ಫೈನಾನ್ಷಿಯಲ್ ಅನಲೈಟಿಕ್ಸ್. ಸೊ ಈ ಪುಸ್ತಕದ ವಿಶೇಷತೆ ಏನಂದ್ರೆ ಇದರಲ್ಲಿ ಚಾಪ್ಟರ್ ವೈಸ್ ನೋಟ್ಸ್ ಮಾಡಿರ್ತೀವಿ, ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಮಾಡಿರ್ತೀವಿ. ಎಲ್ಲ ಬರೆದಿರುವಂತಹ ಆನ್ಸರ್ಸ್ ಏನಿರುತ್ತೆ KUD ಅವರಿಂದ ಪಡ್ಕೊಂಡಂತ ಕೀ ಆನ್ಸರ್ ಆಗಿರುತ್ತೆ. ಸೊ ಪುಸ್ತಕ ಎಷ್ಟೇ ಲೇಟ್ ಆದ್ರೂ ಪರವಾಗಿಲ್ಲ, ಯಾವುದೇ ಉತ್ತರಗಳನ್ನ ನಾವು ಬೇರೆ ಪುಸ್ತಕಗಳನ್ನ ರೆಫರ್ ಮಾಡ್ಲಾರ್ದನೆ ಯೂನಿವರ್ಸಿಟಿಯಿಂದ ಕಾದು ಪಡ್ಕೊಂಡು ನಿಮಗೆ ಇದರಲ್ಲಿ ಉತ್ತರಗಳನ್ನ ಕೊಟ್ಟಿದೀವಿ. ಸೊ ಕೇಸ್ ಸ್ಟಡಿಗಳು ಇರುತ್ತೆ ವಿತ್ ಆನ್ಸರ್ಸ್, 2, 5 ಮತ್ತು 10 ಅಂಕದ ಪ್ರಶ್ನೋತ್ತರಗಳು ಇರುತ್ತೆ. ಸೊ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರುವಂತ ಅಂದ್ರೆ ಯೂನಿವರ್ಸಿಟಿ ಅವರು ಈಗ ಹೊಸ ಸಿಲೆಬಸ್ ನವರಿಗೆ ಬಿಡುಗಡೆ ಮಾಡಿರುವಂತ ಮಾಡೆಲ್ ಪೇಪರ್ ನ ಇದರಲ್ಲಿ ಸಾಲ್ವ್ ಮಾಡಿ ಹಾಕಿರ್ತೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿ ಹಾಕಿರ್ತೀವಿ. ಇದು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿ ಅವೈಲೇಬಲ್ ಇದೆ. ಸೊ ಇನ್ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ದಿಸ್ ಬುಕ್ ಈಸ್ ಅವೈಲೇಬಲ್ ಫಾರ್ 6th ಸೆಮಿಸ್ಟರ್. ಮತ್ತೆ 4ನೇ ಸೆಮಿಸ್ಟರ್ ನವರಿಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಸಪರೇಟ್ ಆಗಿ ಪುಸ್ತಕಗಳು ಲಭ್ಯವಿದೆ. ಸೊ ಇದರಲ್ಲೂ ಕೂಡ ನಿಮ್ಮ ಎಲ್ಲಾ ಸಬ್ಜೆಕ್ಟ್ ಗಳನ್ನ ನಾವು ಕವರ್ ಮಾಡಿದೀವಿ. ಇದರಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಗಳು, 2, 5, 10 ಅಂಕದ ಪ್ರಶ್ನೋತ್ತರಗಳು, ಕೇಸ್ ಸ್ಟಡಿಗಳು ಮತ್ತು ಇವೆಲ್ಲ ಉತ್ತರಗಳು ನಾವು ಕೀ ಆನ್ಸರ್ಸ್ ಯೂನಿವರ್ಸಿಟಿಯಿಂದ ಪಡ್ಕೊಂಡು ಮಾಡಿರ್ತೀವಿ. ನೀವು ಪುಸ್ತಕಗಳನ್ನ ರೆಫರ್ ಮಾಡೋದ್ರಿಂದ ಏನಾಗುತ್ತೆ, ಕೆಲವೊಂದು ಬಾರಿ ಕೆಲವೊಂದು ಸಬ್ಜೆಕ್ಟ್ ನ ಆಥರ್ಸ್ ನ ನಾವು ಅಲ್ಲಿ ಕನ್ಸಿಡರ್ ಮಾಡೋಲ್ಲ ಆನ್ಸರ್ಸ್ ನ. ಸೊ ಕೀ ಉತ್ತರಗಳು ಇಂಪಾರ್ಟೆಂಟ್ ಆಗುತ್ತೆ. ಯೂನಿವರ್ಸಿಟಿ ಅವರು ಫೈನಲ್ ಮಾಡುವಂತ ಆನ್ಸರ್ ಗಳನ್ನ ನಾವು ರೆಫರ್ ಮಾಡಿ ಈ ಪುಸ್ತಕಗಳನ್ನ ಬರೆದಿದ್ದೀವಿ. ಸೊ ಈ ಪುಸ್ತಕಗಳ ನಂತರ 2nd ಸೆಮಿಸ್ಟರ್ ನಲ್ಲಿ ಬರುವಂತಹ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಎಲ್ಲ ಸಬ್ಜೆಕ್ಟ್ ಗಳನ್ನ ಒಳಗೊಂಡಂತಹ ಪರಿಮಳ ಪುಸ್ತಕವನ್ನ ನಾವು ಬಿಡುಗಡೆ ಮಾಡಿದೀವಿ. ಸೊ ಇದರಲ್ಲೂ ಕೂಡ ನಾವು ಕೀ ಆನ್ಸರ್ಸ್ ನ ಬಳಸಿ ಉತ್ತರವನ್ನ ರೆಡಿ ಮಾಡಿದೀವಿ. 2, 5, 10 ಅಂಕದ ಪ್ರಶ್ನೋತ್ತರಗಳಿರುತ್ತೆ, ಕೇಸ್ ಸ್ಟಡಿಗಳಿರುತ್ತೆ, ಹಳೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರುವಂತ ಆನ್ಸರ್ಸ್ ಗಳಿರುತ್ತೆ. ಸೊ ಈ ಪುಸ್ತಕಗಳು ಬೇಕಂದ್ರೆ ಕೆಳಗಡೆ ಕೊಟ್ಟಿರುವಂತ ನೀವು ನಂಬರ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಈ ಪುಸ್ತಕಗಳನ್ನ ಪಡ್ಕೊಂಡವರಿಗೆ ನಮ್ಮ ಸಾಯಿ ಗುಡ್ ಕ್ಲಾಸಸ್ ಅಂತ ಒಂದು ಆಪ್ ಇದೆ ಪ್ಲೇ ಸ್ಟೋರ್ ನಲ್ಲಿ, ಅದರ ID ಮತ್ತು ಪಾಸ್ವರ್ಡ್ ಕೊಡ್ತೀವಿ. ಸೊ ಈ ಪುಸ್ತಕಗಳನ್ನ ತೆಗೆದುಕೊಂಡವರಿಗೆ ಈ ID ಪಾಸ್ವರ್ಡ್ ನಿಂದ ನಿಮ್ಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ, ಈ ಆಪ್ ನಲ್ಲಿ ನಾವು ಎಲ್ಲಾ ಸಬ್ಜೆಕ್ಟ್ ನ ರೆಕಾರ್ಡೆಡ್ ವಿಡಿಯೋಗಳನ್ನ ಹಾಕಿದೀವಿ. ಸೊ ಎಲ್ಲಾ ರೆಕಾರ್ಡೆಡ್ ವಿಡಿಯೋಗಳಿಂದ ನಿಮ್ಗೆ ಏನ್ ಅನುಕೂಲ ಆಗುತ್ತೆ ಅಂದ್ರೆ, ನೀವು ಈಸಿಯಾಗಿ ಈ ಟಾಪಿಕ್ ಗಳನ್ನ ಓದ್ಕೊಳ್ಳೋದಕ್ಕೆ ಈಸಿಯಾಗಿ ಹೇಗೆ ನೆನಪಿಟ್ಕೋಬೇಕು ಅನ್ನೋ ಟ್ರಿಕ್ಸ್ ಮತ್ತು ಆನ್ಸರ್ ನ ಬರೆಯುವಾಗ ಯಾವ ಮೆಥಡ್ ನ ಫಾಲೋ ಮಾಡ್ಬೇಕು ಅನ್ನೋದನ್ನ ವಿಡಿಯೋಗಳು ಇರುತ್ತೆ. ಸೊ ಆ ವಿಡಿಯೋಗಳಿಗೆ ಇಂಟರ್ನೆಟ್ ಅವಶ್ಯಕತೆ ಇರೋದಿಲ್ಲ, ನೀವು ಎನಿ ಟೈಮ್ ನೋಡಬಹುದು. ಆ ರೀತಿ ರೆಕಾರ್ಡೆಡ್ ಕ್ಲಾಸ್ ಇರುತ್ತೆ. ಮತ್ತೆ ಅದಲ್ಲದೆ ಸಪರೇಟ್ ಆಗಿ ನಾವು ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಿಮ್ಗೆ ಪ್ರೈಮರಿ ಮೆಂಬರ್ ಆಗಿ ಆಡ್ ಮಾಡ್ಕೊಂಡಿರ್ತೀವಿ. ಸೊ ಲಾಸ್ಟ್ ಮೂಮೆಂಟ್ ನಲ್ಲಿ ಬರುವಂತಹ ಕೇಸ್ ಸ್ಟಡಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಪೇಪರ್ ಗೆ ಯಾವ ಕ್ವಶನ್ಸ್ ಅಷ್ಟೇ ಸ್ಟಡಿ ಮಾಡ್ಬೇಕು ಅನ್ನೋದನ್ನ ಅಪ್ಲೋಡ್ ಮಾಡ್ತೀವಿ. ಕ್ವಶನ್ ನ ವಾಟ್ಸ್ಆಪ್ ನಲ್ಲಿ ಕೊಡ್ತೀವಿ. ಸೊ ಈ ಪುಸ್ತಕಗಳು ಮತ್ತು ನಮ್ಮ ಕ್ಲಾಸ್ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೆಳಗಡೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ ಮೂಲಕ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಧನ್ಯವಾದಗಳು.